ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಭಾನುವಾರ ದಿನ ವ್ಲಾಗು. ಇವತ್ತಿನ ವ್ಲಾಗ್ ವಿಶೇಷ ಏನಪ್ಪ ಅಂತಂದರೆ, ಇವತ್ತಿನ ವ್ಲಾಗಲ್ಲಿ ನಮ್ಮ ಅತ್ತೆ ಕೂಡ ಇರ್ತಾರೆ. ಅಂದರೆ ನಮ್ಮ ಅತ್ತೆಗೆ ಇವತ್ತು ರಜಾ ಕೊಟ್ಟಿದ್ರು ಅಂತೇಳಿ ನಮ್ಮ ಮನೆಗೆ ಬಂದಿದ್ದರು. ಸೊ ನನ್ನ ಹಸ್ಬೆಂಡು ಒಂದು ಅರ್ಧ ಡಜನಷ್ಟು ಮೇಕೆ ಕಾಲು, ಹಾಗೆಯೇ ಒಂದು ಅರ್ಧ kg ಚಿಕನ್ ತೊಗೊಂಡು, ಹಾಗೆ ಮೇಕೆ ಕಾಲನ್ನೆಲ್ಲ ಅವ್ರ ಅಮ್ಮ ಅಲ್ಲೇ ಅವ್ರ ಮನೆಯಲ್ಲೆಲ್ಲ ನೀಟಾಗಿ ತೊಳ್ಕೊಂಡು ತೊಗೊಬಂದಿದ್ರು. ಸೊ ಇವಾಗ ನಾನು ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಮ ಅತ್ತೆ ತೋರಿಸಿ ಅಂತ ಇದ್ರಲ್ವ, ಹಾಗಾಗಿ ಇವತ್ತು ಅವ್ರನ್ನ ಕೂಡ ತೋರಿಸ್ತೀನಿ. ಹಾಗೆಯೇ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡಿ, ಯಾಕಂದರೆ ನಿಮ್ಗೆ ಇಷ್ಟ ಆಗದೇ ಇರ್ಬೋದು. ಹಾಗೆ ಈಗ ನಾನು ಸ್ವಲ್ಪ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಅವ್ರು ನಾನೇ ಮಸಾಲ ಎಲ್ಲ ಬಿಡಿಸ್ಕೊಡ್ತೀನಿ ಅಂತಂದರು. ಸರಿ ಅಂತೇಳಿ ಅವರಿಗೆ ಕೊಡ್ತಾಯಿದ್ದೀನಿ ಈಗ ನಾನು. ಸೊ ನಮ್ಮ ಅತ್ತೆಗೆ ಈ ಥರದ ನಾನ್ ವೆಜ್ ರೆಸಿಪಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಮೇಕೆ ಕಾಲು ಸಾಂಬಾರು, ಬೋಟಿ ಸಾಂಬಾರು, ಫ್ರೈಗಳು, ನಾನ್ ವೆಜ್ ವೆರೈಟೀಸ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅವರಿಗೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ಸೊ ನಮ್ಮ ಮಾವ ಬದುಕಿದ್ದಾಗಂತೂ ಅದು ಬೆಳಗ್ಗೆಯಿಂದ ಸಂಜೆ ತನಕ, ರಾತ್ರಿ ತನಕನೂ ಅಡುಗೆ ಮನೆಯಲ್ಲೇ ಇರೋರು. ಬೆಳಗ್ಗೆ ಒಂದಿಷ್ಟು ವೆರೈಟಿ, ಮಧ್ಯಾಹ್ನ ಒಂದಿಷ್ಟು ವೆರೈಟಿ, ರಾತ್ರಿ ಒಂದಿಷ್ಟು ವೆರೈಟಿ ಅಂತ ತುಂಬ ಅಡುಗೆ ಮಾಡೋರು. ನನಗೆ ಇವ್ರಿಗೆ ಬೇಜಾರನೇ ಆಗಲ್ವ ಅಡುಗೆ ಮಾಡೋಕ್ಕೆ ಅಂತ ಅನಿಸ್ಬಿಡೋದು. ಸೊ ಆ ಥರ ಅಡುಗೆ ಮಾಡೋರು. ಇವಾಗ ಅವ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಅವರಿಗೆ ರಜನೇ ಇರೋದಿಲ್ಲ, ಕಾಫಿ ಕ್ಯೂರಿಂಗ್ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಸೊ ನೋಡಿ, ಇಷ್ಟು ಮೇಕೆ ಕಾಲು ಅದನ್ನೆಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು ನಮ್ಮ ಅತ್ತೆನೇ ತೊಗೊಂಡು ಬಂದಿದ್ದಾರೆ. ಹಾಗೆಯೇ ಒಂದು ಅರ್ಧ kg ಚಿಕನ್ನು. ಇವಾಗ ಮೇಕೆ ಕಾಲನ್ನ ಬೇಯೋದಕ್ಕೆ ಇಡೋಣ ಅಂತೇಳ್ಬಿಟ್ಟು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ, ಮೇಕೆ ಕಾಲನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಅರಿಶಿನ ಹಾಕಿ, ಇಷ್ಟೇ ಹಾಕಬೇಕಾಗಿರೋದು. ಇನ್ನು ಸೂಪ್ ಥರ ಬೇಕು ಅಂತಂದರೆ ಸ್ವಲ್ಪ ಪೆಪ್ಪರು, ಶುಂಠಿ ಆ ಥರದ್ದೆಲ್ಲ ಹಾಕ್ಕೊಂಡು ಬೇಕಾದರೆ ಕುದಿಸ್ಬಿಟ್ಟು ಸೂಪ್ ಥರನೂ ಮಾಡಿಕೊಂಡು ಕುಡಿಬೋದು. ನಾವೇನು ಸೂಪ್ ಥರ ಮಾಡ್ತಾಯಿಲ್ಲ, ಎಲ್ಲ ಸಾಂಬಾರನ್ನೇ ಮಾಡ್ತಾಯಿದ್ದೀವಿ ಡೈರೆಕ್ಟಾಗಿ. ಹಾಗೆ ಅವರಿಗೆ ಕೆಲಸದಲ್ಲಿ ಒಂದು ದಿವಸನೂ ರಜೆ ಕೊಡೋದಿಲ್ಲ. ಬೆಳಗ್ಗೆ ಒಂದೊಂದು ದಿವಸ 6 ಗಂಟೆಗೆ ಹೋಗ್ತಾರೆ, ರಾತ್ರಿ 8 ಗಂಟೆ ಆಗಿಬಿಡುತ್ತೆ ಬರೋದು. ಮತ್ತು ಬಂದು ಅವ್ರಿಗೂ ಸುಸ್ತಾಗಿರುತ್ತೆ. ಹಂಗಾಗಿ ಮತ್ತು ಎಲ್ಲೂ ಬರ್ತಾ ಇರಲಿಲ್ಲ. ಇದು ನಮ್ಮ ಮನೆಗೆ ಬಂದಿರೋದು, ಇವರು ನಮ್ಮ ಮನೆಗೆ ಬಂದಿರೋದು ಸೆಕೆಂಡ್ ಟೈಮು. ನಾವು ಹಾಲು ಉಗ್ಸಿದ್ವಲ್ಲ, ಅವತ್ತು ರಾತ್ರಿ ಮನೆಗೆ ಕರ್ಕೊಬಂದು ತೋರಿಸಿದ್ದು. ಅದು ಬಿಟ್ಬಿಟ್ರೆ ಮತ್ತೆ ಇವತ್ತೇ ಬಂದಿರೋದು. ಭಾನುವಾರ ಕೂಡ ಅವರಿಗೆ ಕೆಲಸ ಇರುತ್ತೆ. ಹಾಗಾಗಿ ನಮ್ಮ ಅತ್ತೆ ತುಂಬ ವರ್ಷದಿಂದ ಕೆಲಸಕ್ಕೆ ಹೋಗಿಲ್ಲ. ಅಂದರೆ ನನಗೆ ಗೊತ್ತಿರೋ ಹಂಗೆ ಅವರು ನಮ್ಮ ಮಾವ ತೀರ್ಕೊಳ್ಳೋ ತನಕ, ನಮ್ಮ ಮಾವ ಈಗ ತೀರ್ಕೊಂಡು ಒಂದು 12 ವರ್ಷ ಹತ್ತಿರ ಆಯಿತು. 12 ವರ್ಷ ಆಯಿತು, 13 ವರ್ಷನೇ ಆಗಾಯಿತು. ಸೊ 13 ವರ್ಷದ ಹಿಂದೆ ಎಲ್ಲ ಅವ್ರು ಏನು ಮದುವೆ ಆಗಿದ್ದರಿಂದ ಮನೆಯಿಂದ ಹೊಸ್ಲು ದಾಟೇ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಯಾವಾಗಲೂ ಮನೆ ಅಡುಗೆ ಇಷ್ಟರಲ್ಲೇ ಸೀಮಿತ ಆಗಿದ್ದರು. ಹೋದರೆ ಅವ್ರು ತವ್ರ ಮನೆಗೆ ಹೋಗೋರು, ಶಿವಮೊಗ್ಗಕ್ಕೆ. ಇವಾಗ ನಮ್ಮ ಮಾವೆಲ್ಲ ಸತ್ತೋದ್ಮೇಲೆ ಅವರು ಹೊರಗಡೆ ಪ್ರಪಂಚ ನೋಡ್ತಾ ಇರೋದು ನನಗೆ ಗೊತ್ತಿರೋಂಗೆ. ಇವಾಗ ಸ್ವಲ್ಪ ಅವರು ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ಕೆಲ್ಸಕ್ಕೆ ಹೋಗಿ ಶುರು ಮಾಡಿ ಇವಾಗ ಒಂದು ದಿವಸನೂ ಕೂಡ ರಜಾ ಹಾಕಲ್ಲ ಅಂತಾರೆ. ಕೆಲಸಕ್ಕೆ ಆ ಥರ ಹೋಗ್ತಾರೆ ಪ್ರಾಂಪ್ಟಾಗಿ. ಸೊ ಆ ಥರ ನಾವು ಎಷ್ಟು ಹೇಳ್ತಾ ಇರ್ತೀವಿ ನಾವು ಹೋಗಬೇಡಿ ಅಂತೇಳಿ, ಬಟ್ ಅವರಿಗೆ ಅಲ್ಲಿಗೆ ಹೋದರೆ ಒಂಥರ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಹಂಗಾಗಿ ಅವ್ರಿಗೆ ಇಷ್ಟ ಇರೋ ಕೆಲಸ ಅವ್ರು ಮಾಡಲಿ ಅಂತ ನಾವು ಕೂಡ ಸುಮ್ಮನೆ ಇದ್ದೀವಿ. ಸೊ ಹಾಗೆ ಈಗ ಮಸಾಲೆಗಳನ್ನೆಲ್ಲ ಅವರು ಕಟ್ ಮಾಡಿಕೊಟ್ರು. ನಾನು ಸ್ವಲ್ಪ ಎಲ್ಲ ಮಸಾಲ ರೆಡಿ ಮಾಡಿ ಎಷ್ಟು ಹಾಕೋದು ಏನು ಹಾಕೋದು ಅಂತ ಕೇಳ್ತಾ ಇದ್ದೀನಿ. ಚಪಾತಿಗೆ ಬಿಸಿ ಮಾಡಿಟ್ಟಿದ್ದೀನಿ. ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮತ್ತೆ ನನಗೆ ಒಂದು ಕಪ್ ಟೀ ಬೇಕಾ? ಸಕ್ಕರೆನಾ ಶುಗರ್ ಲೆಸ್? ಶುಗರ್ ಲೆಸ್ ಅಂದ್ರೆ ಹಾಕೋದೇ ಇಲ್ಲ, ಸ್ವಲ್ಪ ಶುಗರ್ ಲೆಸ್ ಹಾಕೋದು. ಒಂದು ಸ್ವಲ್ಪ ಎಂತದ ಏನಮ್ಮ? ಮಸಾಲೆ ಎಲ್ಲ ಹಾಕಿ ಹಾಲು ಬೇಕಾ? ಹಾಲಿದೆ ಅಲ್ಲ,
ಈಗ ಸಾಂಬಾರಿಗೆಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 2 ಇಂಚು ಚಕ್ಕೆ, ಒಂದು 8-10 ಕಾಳು ಮೆಣಸು, ಹಾಗೆ ಒಂದು 5-6 ಲವಂಗ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಟೊಮೆಟೊ, ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿ, ಸಣ್ಣದಾದ 2 ಈರುಳ್ಳಿ, ಹಾಗೆಯೇ ಒಂದು ಚಿಕ್ಕದು ಭಾಗದಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಹಾಗೆ ಶುಂಠಿನ ಒಂದು 2 ಇಂಚಷ್ಟು ಶುಂಠಿ, ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ 1.5 ಬೆಳ್ಳುಳ್ಳಿ ಹಾಕಿರೋದು. ಇವಾಗ ಇದಕ್ಕೆ ಸ್ವಲ್ಪ ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋದಷ್ಟೇ. ಸೊ ಇಷ್ಟೇ ಮಸಾಲೆ, ಬೇರೆ ಏನೂ ಹಾಕಲ್ಲ. ಇನ್ನು ಮಸಾಲೆಗಳನ್ನ ಬೇಕಂದರೆ ಫ್ರೈ ಮಾಡ್ಕೊಬೋದು, ಹಾಗೆ ಅದ್ರ ಜೊತೆಗೆ ಬೇಕಾದ್ರೆ ಗಸಗಸೆನೂ ಹಾಕ್ಕೊಬೋದು. ನಾನೇ ಅದೇನೂ ಹಾಕ್ತಾಯಿಲ್ಲ, ಹಾಗೆಯೇ ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ನುಣ್ಣಗೆ ರುಬ್ಕೊಬಿಡ್ತೀನಿ. ಹಾಗೆ ಈಗ ಈ ಕಡೆ ಟೀ ಕೂಡ ರೆಡಿ ಮಾಡಿದೆ. ಟೀ ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ, ಹಾಗೆ ನಾನೊಂದು ಸ್ವಲ್ಪ ಟೀನ ಕುಡಿದ್ವಿ. ನಮ್ಮ ಅತ್ತೆಗೆ ಮನೇಲಿದ್ದರು ಅಂದರೆ ಒಂದು 3-4 ಸತಿ ಅವರು ಟೀ ಕುಡಿತಾನೇ ಇರ್ತಾರೆ, ಕಾಫಿ ಟೀನ. ಕಾಫಿ ಟೀ ಇರಲೇಬೇಕು, ಇಲ್ದವರೆ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ವಿಷಲೆಲ್ಲ ಹಾಕಿದ್ದಾಯಿತು. ಈಗ 3 ವಿಷಲ್ ಹಾಕ್ಸಿದ್ದು. ವಿಷಲೆಲ್ಲ ಹೋದ್ಮೇಲೆ ಈಗ ಮಸಾಲಾನ ಸೇರಿಸ್ತಾ ಇದ್ದೀನಿ. ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಈ ಮೇಕೆಕಾಳು ಸಾಂಬಾರು ನೋಡ್ತಾ ಅದ್ರ ಜೊತೆಗೆ ಇನ್ನೊಂದು ಕತೆ ಏನಪ್ಪ ಅಂತಂದರೆ, ನಂಗೆ ಮೇಕೆಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ. ನಾನು ಪ್ರೆಗ್ನೆಂಟ್ ಇದ್ದೆ, ಇನ್ನೇನು ನಾಳೆ ಡೆಲಿವರಿ ಇತ್ತು. ಸೊ ಅದ್ರ ಹಿಂದಿನ ದಿನ ಮೇಕೆಕಾಳು ಸಾಂಬಾರು ತಿನ್ನಂಗಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ಹೇಳಿದ್ದಕ್ಕೆ ಅವರು ಮೇಕೆಕಾಳು ಸಾಂಬಾರು ಮಾಡಿ ಒಂದು 4-5 ಮೇಕೆಕಾಳು ಹಾಕ್ಬಿಟ್ಟು ನನಗೊಬ್ಳಿಗೇ ಮಾಡಿಕೊಟ್ಟಿದ್ರು. ನಾನು ಚೆನ್ನಾಗಿ ಒಂದು 2-3 ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಅದರ ನೆಕ್ಸ್ಟ್ ಡೇ ಹೋಗ್ಬಿಟ್ಟು, ಅಂದರೆ ಅವತ್ತೋಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದು ರಾತ್ರಿ, ನೆಕ್ಸ್ಟ್ ಡೇ ಡೆಲಿವರಿ ಆಗಿದ್ದು ತನು. ಜಾಸ್ತಿ ಬೆಂದ್ಬಿಡ್ತಾ? ಇಲ್ಲ ಕರೆಕ್ಟ್ ಆಯ್ತಾ? ಬಿರಿಯಾನಿ ಕರೆಕ್ಟ್ ಆಗಿದೆ ಅಂತ ಅಲ್ಲಿ ನಮ್ಮ ಮನೆ ಹತ್ರ ಮೂಲೆಯಲ್ಲಿ ಇಲ್ವಾ? ಹಾಂ, ಅಲ್ಲಿ. ಹೌದಾ? ಹಾಗೆ ಮುಂಚೆನೂ ಅಷ್ಟೇ, ನಾವು ಬೆಂಗಳೂರಿಂದ ಊರಿಗೆ ಬಂದು ಅಂದರೆ ಸಾಕು, ನಮ್ಮ ಮಾವ ಮೇಕೆಕಾಲನ್ನ ತೊಗೊಂಬಂದ್ಬಿಡೋದು, ಇಲ್ಲ ಕೈಮಾ ಸಾಂಬಾರಂತೆ, ಮಟನ್ ಸಾರು, ಫಿಶ್ ಫ್ರೈ ತುಂಬ ಇಷ್ಟ ಅಂಥೇಳಿ ಫಿಶ್ ಫ್ರೈ ಅಂತೂ ಎಷ್ಟು ಫಿಶ್ ತರೋರು ಅಂದರೆ ತುಂಬ ಫಿಶ್ ತೊಗೊಬರೋರು. ಬಿಸಿ ಫಿಶ್ ಫ್ರೈ ಮಾಡ್ತಾ ಕೊಡ್ತಾಯಿದ್ರೆ ನಾನು ಅದೆಷ್ಟು ತಿಂತಾಯಿದ್ದೆ ಅಂತ ನನಗೆ ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಆ ಥರ ನಾನು ಅವ್ರ ಮನೇಲೆಲ್ಲ ಚೆನ್ನಾಗಿ ತಿಂದಿದ್ದೀನಿ. ನಮ್ಮ ಮಾವ ಎಲ್ಲ ಪಾಪ ಅವಾಗಷ್ಟು ಚೆನ್ನಾಗಿ ನೋಡ್ಕೊಳೋರು ನನ್ನನ್ನು. ಹಾಗೆ ಈಗ ನನ್ನ ಹಸ್ಬೆಂಡ್ ನಾನೇ ಬಿರಿಯಾನಿ ಮಾಡ್ತೀನಿ ಅಂತೇಳಿ ಅವರೇ ಬಂದು ಬಿರಿಯಾನಿ ಮಾಡ್ತಾಯಿದ್ದಾರೆ. ಈ ಬಿರಿಯಾನಿ ಮಾಡೋದಕ್ಕೆ ಈ ಬಿರಿಯಾನಿ ಪಾಟ್ ತೊಗೊಂಡಿದ್ದೀನಿ. ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ತೊಗೊಂಡಿದ್ದು ಬಿರಿಯಾನಿ ಪಾಟ್ ಇದು. ಸೊ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀವಿ. ತುಪ್ಪ ಎಲ್ಲ ಹಾಕಿ ಹಾಗೆಯೇ ಇವಾಗ ಈ ಬಿರಿಯಾನಿ ಮಸಾಲಗಳೇನಿದ್ದಾವೆ, ಗರಂ ಮಸಾಲ, ಅದನ್ನೆಲ್ಲ ಹಾಕಿದ್ದೀವಿ. ಚಕ್ಕೆ, ಲವಂಗ, ಹಾಗೆ ಸ್ಟಾರ್ ಮೊಗ್ಗು, ಹಾಗೆಯೇ ಏಲಕ್ಕಿ, ಹಾಗೆ ಪಲಾವ್ ಎಲೆ, ಬಿರಿಯಾನಿ ಎಲೆ ಬರುತ್ತಾ ಅದು, ಮತ್ತು ಹಸಿರು ಮೆಣಸಿಕಾಯಿ 1-2, ಹಾಗೆ 1-2 ಸಣ್ಣದು ಈರುಳ್ಳಿ, ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 3 ಟೇಬಲ್ ಸ್ಪೂನಷ್ಟಾದರೂ ಬೇಕು, ಆವಾಗಲೇ ಬಿರಿಯಾನಿ ಚೆನ್ನಾಗಾಗುತ್ತೆ. ಈರುಳ್ಳಿ ಇನ್ನೂ ಬೇಕಂದ್ರೆ ಹಾಕ್ಕೋಬೋದು. ಅರ್ಧ kg ಚಿಕನ್ನು, 1-2 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ತಾಯಿರೋದು, ಹಾಗಾಗಿ ಇಷ್ಟು ಸಾಕು ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಟೊಮೆಟೊ, ಹಾಗೆ ಒಂದು ದೊಡ್ಡ ಸೈಜ್ದಾದರೆ 2, ಚಿಕ್ಕದಾದರೆ 3 ತೊಗೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಹಿಡಿಯುವಷ್ಟು, ಪುದೀನ ಸೊಪ್ಪು 1 ಹಿಡಿಯುವಷ್ಟು. ಈಗ ಅದಕ್ಕೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಮಸಾಲ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀವಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು. ಇದನ್ನು ಮಾಡ್ತಾ ಇರೋದು ನನ್ನ ಹಸ್ಬೆಂಡೇ, ನಾನಲ್ಲ. ಸೊ ಅವರು ಈ ಬಿರಿಯಾನಿಗಳು, ಈ ಥರ ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ನೋಡಿರ್ತೀರ, ಸಂಡೇ ಅಂತಂದರೆ ನನ್ನ ಹಸ್ಬೆಂಡೇ ಸಾಮಾನ್ಯ ನಮ್ಮ ಮನೇಲಿ ಈ ಫಿಶ್ಶು, ಸಾಂಬಾರು, ಮಟನ್ನು, ಚಿಕನ್ನು, ಬಿರಿಯಾನಿ ಈ ಥರದ್ದೆಲ್ಲ ಮಾಡೋದು. ಸಂಡೇ ಎಲ್ಲ ನಾನೇನು ಸಾಮಾನ್ಯ ಮಾಡ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಅಷ್ಟೇ ತುಂಬ ವರ್ಷದಿಂದನೂ ಅಷ್ಟೇ ಸಂಡೇ ಅವರೇ ಮಾಡೋರು. ಇವಾಗ ಚಿಕನ್ ತೊಗೊಬಂದಿದ್ದು ಅರ್ಧ kg ದಪ್ಪಗೆ ಕಟ್ ಮಾಡಿಕೊಟ್ಟಿದ್ರು, ಬಿರಿಯಾನಿಗೆ ಆಗೋ ಥರನೇ. ಈಗ ಅದನ್ನು ಕೂಡ ಸೇರಿಸಿದ್ದೀವಿ. 1-2 ಗ್ಲಾಸಷ್ಟು ಅಕ್ಕಿ ಹಾಕಿ
2 ಗ್ಲಾಸಷ್ಟು ಮಾಡ್ತಾಯಿದ್ದೀವಿ ಸಾಕು ಅಂತೇಳಿ. ಅದ್ರ ಜೊತೆಗೆ ರೈಸ್ ಕೂಡ ಮಾಡ್ತಾ ಇರೋದ್ರಿಂದ ಇನ್ನು ಮೇಕೆ ಕಾಳು ಸಾಂಬಾರು ಹಾಗೆ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡ್ತಾ ಇರೋದ್ರಿಂದ ಅಕ್ಕಿ ಸಾಕು ಅಂತೇಳಿ ಹಾಕ್ತಾಯಿದ್ದೀವಿ. ಸೊ ಇವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ವಿ. ಹಾಗೆ ಈಗ ಅಕ್ಕಿನ ಸೇರಿಸ್ತಾ ಇದ್ದೀವಿ. ಏನೊಂದು 2 ನಿಮಿಷದಷ್ಟು ಬೇಯೋದಕ್ಕೆ ಇಟ್ಟಿದ್ವಿ. ಈಗ ಅಕ್ಕಿ ಸೇರಿಸಿ ಹಾಗೆ ಆ ಕಡೆ ಅನ್ನ ಕೂಡ ರೆಡಿ ಆಯಿತು. ಚೆನ್ನಾಗೀಗ ಮಿಕ್ಸ್ ಕೊಡೋದಷ್ಟೇ. ಮಿಕ್ಸ್ ಕೊಟ್ಟು ಅಳತೆ ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ, 2 ಲೋಟ ಅಕ್ಕಿ ತೊಗೊಂಡಿದ್ರೆ 4 ಲೋಟ ನೀರನ್ನು ಹಾಕೋದಷ್ಟೇ. ನೀರನ್ನು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಖಾರಕ್ಕೆ ನೋಡಿಕೊಂಡು ಖಾರ ಪುಡಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಧನಿಯಾ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗೀಗ ಮಿಕ್ಸ್ ಮಾಡಿ ರುಚಿಗೆ ಮತ್ತು ಇನ್ನೊಂದಿಷ್ಟು ಉಪ್ಪು ಬೇಕು ಅಂದರೆ ಉಪ್ಪನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಬೇಯೋದಕ್ಕೆ ಇಡ್ತಾಯಿದ್ದೀವಿ. ಒಂದು 3-4 ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಒಂದು 7-8 ನಿಮಿಷ ಬೇಯಿಸಿದರೆ ಬಿರಿಯಾನಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ಈಗ ನಾನು ಚಪಾತಿ ಕೂಡ ಲಟ್ಟಿಸ್ತಾ ಇದ್ದೀನಿ. ಇನ್ನೇನು ಬಿರಿಯಾನಿ ರೆಡಿ ಆಗ್ತಾಯಿತ್ತು. ಹಾಗಾಗಿ ಇಷ್ಟೆಲ್ಲ ರೆಡಿ ಆಗೋತ್ತಿಗೆ ಸುಮಾರು 1:45ರಿಂದ 2 ಗಂಟೆ ಅಷ್ಟೊತ್ತೇ ಆಗೋಯಿತು. ನಾನು ಅಡುಗೆ ಶುರು ಮಾಡಿದಾಗ ಕರೆಕ್ಟಾಗಿ 11:45-12 ಗಂಟೆ ಆಗಿತ್ತು. ಇಷ್ಟೆಲ್ಲ ಮಾಡೋತ್ತಿಗೆ 2:15 ಆಯಿತು. 2 ಗಂಟೆ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ಸ್ವಲ್ಪ ಟಿ ವಿ ನೋಡ್ಕೊಳ್ತಾ ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ತನು ಎಲ್ಲ ಹಾಗೆ ಮಾತಾಡ್ಕೊಳ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಹಾಗೆ ಬೆಳಗ್ಗೆ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಿದ್ವಿ. ಒಂದು ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಮ್ಯಾಗಿ ಮಾಡ್ಕೊಂಡಿದ್ವಿ. ನಾನು ರಾತ್ರಿ ಒಂದಷ್ಟೆಲ್ಲ ಮಿಕ್ಸ್ ತರಕಾರಿ ಹಾಕಿ ಪಲ್ಯ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಚಪಾತಿ ಮಾಡೋಣ ಅಂಥೇಳಿ ಹಿಟ್ಟು ಕಲಸಿಟ್ಟೆ. ಆದರೆ ಬೆಳಗ್ಗೆ ಚಪಾತಿ ಮಾಡ್ಕೊಳ್ಳಿಲ್ಲ. ತನು ಮ್ಯಾಗಿ ತಿಂತೀನಿ ಅಂತಂದ್ಲು. ಸರಿ ಅಂತೇಳಿ ಅವಳಿಗೋಸ್ಕರ ಅಂತಲೇ ಮ್ಯಾಗಿ ಮಾಡಿ ಅದರಲ್ಲಿ ಮೊಟ್ಟೆ ಎಲ್ಲ ಹಾಕಿದೆ. ಅದೇ ಮ್ಯಾಗಿಯಲ್ಲಿ ನಾನು ಕೂಡ ಸ್ವಲ್ಪ ತಿಂದೆ. ನನ್ನ ಹಸ್ಬೆಂಡ್ ಇನ್ನೇನು ಬೆಳಗ್ಗೆನೇ ಹೋಗಿದ್ದರು. ಅವರು ಅಲ್ಲೇ ಅವ್ರ ಅಮ್ಮ ಮನೇಲಿ ಸ್ವಲ್ಪ ಏನೋ ತಿಂದಿದ್ರಂತೆ. ಹಾಗಾಗಿ ಅವರೇನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇರಲಿಲ್ಲ. ಹಾಗೆ ಇವಾಗ ಚಪಾತಿಗಳು ಕೂಡ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಬಂದರು. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸ್ತು ಅಂತೇಳಿ ಚೂರು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ದಮ್ ಕಟ್ಟಿ ಹೋದರು. ಹಂಗೆ ಅಂದರೆ ಹಾಗೆ ಸಣ್ಣ ಉರಿಯಲ್ಲಿ ಹಿಂಗ್ಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ನಂದು ಚಪಾತಿ ಕೂಡ ಎಲ್ಲ ರೆಡಿ ಆಯಿತು. ಇನ್ನು ಊಟ ಮಾಡೋದಷ್ಟೇ. ಗೋ ಆ್ಯಂಡ್ ಡೂ ಬ್ಯಾಟಿಂಗ್. ನಿಂಗೋಸ್ಕರ ಬಿರಿಯಾನಿ ಮಾಡಿದ್ದೀನಿ, ನಿಂಗೆ ಅಂತೀಯ ಅಂತಾನೆ. ಮತ್ತೆ ಬಗ್ಗಕ್ಕಾಗಲ್ವಲ್ಲ, ಇಲ್ಲ ಒಂದು ಮನೆ ಕೊಡ್ರಿ. ಒಂದು ಮನೆ ಕೊಡಿ. ಹೊಟ್ಟೆ ಇದ್ರೆ ಬಗ್ಗಕ್ಕಾಗಲ್ಲ ಬಿಡು. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸಿ ಆದಮೇಲೆ ಸಾಯಂಕಾಲ ಒಂದು 5 ಗಂಟೆ ತನಕ ಮಲ್ಕೊಂಡ್ವಿ. ನಮ್ಮ ಅತ್ತೆನೂ ಮಲ್ಕೊಂಡ್ರು, ನಾವು ಹಂಗೆ ಮಲ್ಕೊಂಡ್ವಿ ಟಿ ವಿ ನೋಡ್ತಾ. ಸೊ ಮತ್ತು ಇವಾಗ ಸಾಯಂಕಾಲ ಎದ್ದು ಅವರಿಗೆ ಟೀ ಮಾಡಿಕೊಟ್ಟೆ. ಸೊ ವಾತಾವರಣ ನೋಡಿ ಯಾವ ರೀತಿ ಆಗಿದೆ. ಟೀ ಕುಡಿದ್ಬಿಟ್ಟು ಹೋಗ್ತೀನಿ ಅಂತಂದರು. ರಾತ್ರಿ ಊಟ ಮಾಡ್ಕೊಂಡು ಹೋಗಿ ಅಂತಲೇ ಅಂದ್ವಿ.
ಅಲ್ಲೇ ಇಲ್ಲ ನಾವು ಹೋಗ್ತೀವಿ, ನಾನು ಹೋಗ್ತೀನಿ, ಮತ್ತು ಏನೇನೋ ಕೆಲಸ ಇದೆ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರು. ಸೊ ಹಂಗಾಗಿ ಈಗ ಅವರಿಗೆ ಸ್ವಲ್ಪ ಎಲ್ಲ ತುಂಬಿಬಿಟ್ಟು ಬಾಕ್ಸಿಗೆ ಕಳಿಸ್ತಾ ಇದ್ದೀವಿ. ಅದನ್ನೆಲ್ಲ ಹಂಗೆ ಇಟ್ಕೊಂಡು ಹೋಗ್ತೀಯ ಕೈಯಲ್ಲಿ ತಗೊಳ್ಬೇಕಾ? ಹಾಂ ಬರ್ತಾಯಿರಿ ಹೆಂಗೆ. ಎಂತದ? ಹಾಂ 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 ಓಕೆ. ಸರಿ ಹೋಗಿ ಬರ್ತೀರಮ್ಮ. ಬಾಯ್ ಅಜ್ಜಿ. ಈಕ್ವಿನಾಕ್ಸ್ ಇವತ್ತು. ಈಕ್ವಿನಾಕ್ಸ್ ಇನ್ನೊಂದು ಎಸ್ಸಿಂದ ಏನೋ ಸ್ಟಾರ್ಟ್ ಆಗುತ್ತೆ, ಮರ್ತೋಯ್ತು. ಈಕ್ವಿನಾಕ್ಸ್ ಸಾಲಿಸ್ಟೈಸ್ ಈಗ ಜ್ಞಾನ ಬರ್ತದೆ. ಅಮ್ಮ ನೆನ್ನೆಯಿಂದ ಯೋಚನೆ ಮಾಡ್ತಿದ್ದೀನಿ. ಸಾಲಿಸ್ಟೈಸ್. ಬಾಯ್ ಅಜ್ಜಿ, ಹುಷಾರು. ನಾನು ಶುಕ್ರವಾರದಿಂದ ಯೋಚನೆ ಮಾಡಿದ್ದೀನಿ, ಎಸ್ಸಿಂದ ಏನೋ ಇದೆ ಅಲ್ಲ, ಏನದು ಏನದು ಇವಾಗ ಏನೋ ಒಂದು ಸಾಲಿಸ್ಟೈಸು ಈಕ್ವಿನಾಕ್ಸು. ಆದರೆ ಅದು ಯಾವುದು ಇವತ್ತು ಅಂತ ನನಗೆ ಗೊತ್ತಿಲ್ಲ. ಈಕ್ವಿನಾಕ್ಸ ಸಾಲಿಸ್ಟೈಸಾ ಗೊತ್ತಿಲ್ಲ. ನಿಮ್ಮ ಕ್ಯಾಮ್ರಾಕ್ಕೆ ಇಷ್ಟು ಡಬ್ಬ ಥರ ಕ್ಲಿಯಾರಿಟಿ ಏನಾಯಿತು? ಓಕೆ ಓಕೆ. ಜಸ್ಟ್ ಅವ್ರ ಅಮ್ಮನ ಕಳಿಸಿದ್ವಿ, ನೀನು ಈಗ ಬಂದ. ಏನೋ ಜೋರಾಗಿ ಎತ್ಕೊಬಂದೆ. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ರು ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಿದ್ರು. ಸಾಯಂಕಾಲ ಈಗ ಕೆಲಸದಿಂದ ಬಂದಾದಮೇಲೆ ಮನೆಗೆ ಬಂದರು. ಹಾಗೆಯೇ ತನುಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆದಂಗೆ ಆಗ್ತಾಯಿತ್ತು ಈ ನಡುವೆ. ಹಂಗಾಗಿ ಚೂರು ದೃಷ್ಟಿಯೆಲ್ಲ ತೆಗಿಯೋಣ ಅಂಥೇಳಿ ನಮ್ಮಮ್ಮ ಇವತ್ತು ಭಾನುವಾರ ಆಗಿದೆ ಅಂಥೇಳಿ ಸ್ವಲ್ಪ ದೃಷ್ಟಿಯೆಲ್ಲ ತೆಗಿತಾ ಇದ್ದಾರೆ. ಅದು ಯಾವ ಥರ ತೆಗಿತಾರೆ ಪ್ರೋಸೆಸ್ ಏನೋ ಅನ್ನೋದನ್ನು ಹಾಗೆ ತೋರಿಸ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಆ ರೀತಿ ತೆಕ್ಕೋಬೋದು. ಕೆಲವರ ನಂಬಿಕೆ ಅಷ್ಟೇ ಅದು. ನೀವು ಗಮನಿಸ್ಬೋದು. ನನಗೂ ಅಷ್ಟೇ ಯಾವಾಗಲೂ ನಮ್ಮಮ್ಮ ಇದೇ ಥರ ದೃಷ್ಟಿ ತೆಗಿತಿರ್ತಾರೆ. ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಸುಸ್ತು ಅನ್ನಿಸ್ತಾ ಇರುತ್ತೆ, ಒಂಥರ ಹೆಂಗೆಂಗೋ ಅನ್ನಿಸ್ತಾ ಇರುತ್ತೆ. ಆವಾಗ ಈ ಥರ ದೃಷ್ಟಿ ತೆಗೆಸ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಇವಾಗ ಇಲ್ಲಿ ಕಾಯಿ ಚುಪ್ಪು ಏನಿದೆ ನೋಡಿ, ಅದನ್ನು ಸುಟ್ಬಿಟ್ಟು ಈ ರೀತಿ ಕೆಂಡ ಮಾಡ್ತಾಯಿದ್ದಾರೆ. ಕಾಯಿ ಚುಪ್ಪಲ್ಲಿ ತೆಂಗಿನಕಾಯಿ ಚುಪ್ಪು 3 ಕಣ್ಣಿನ ಚುಪ್ಪು ಇರುತ್ತಲ್ವ, ಅದನ್ನೇ ತೊಗೋಬೇಕು. ಆ ಚುಪ್ಪನ್ನು ನೀವುಳಿಸ್ಬಿಟ್ಟು ಅದನ್ನು ಸುಟ್ಬಿಟ್ಟು ದೃಷ್ಟಿನ ತೆಗೆಯೋದು. ದೃಷ್ಟಿ ತೆಗೆಯೋದಕ್ಕೆ ಸ್ವಲ್ಪ ಸಾಸಿವೆ ಬೇಕಾಗುತ್ತೆ. ಸ್ವಲ್ಪ ಸಾಸಿವೆ, ಹಾಗೆಯೇ ಬೆಳ್ಳುಳ್ಳಿ ಬೇಕು. ಆಮೇಲೆ ಅದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಬರ್ತಾವಲ್ಲ, ಒಣ ಮೆಣಸಿನ್ಕಾಯಿ ಅದು ಬೇಕು. ಹಾಗೆಯೇ ಉಪ್ಪು ಬೇಕು. ಉಪ್ಪು ಒಂದು 3 ಕಾಳು ಅಷ್ಟು ಉಪ್ಪು ಬೇಕು. ಅದನ್ನೆಲ್ಲ ಆದಷ್ಟು ನಿವಳಿಸ್ಕೊಂಡು ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಗೆಯೇ ಇದೆಲ್ಲ ನಿವಳಿಸ್ಬಿಟ್ಟು ಒಂದು 3 ಸತಿ ನಿವಳಿಸ್ಬಿಟ್ಟು ಆ ಕೆಂಡ ಇರುತ್ತಲ್ಲ ಅದರಲ್ಲೂ ನಿವಳಿಸ್ಬಿಟ್ಟು ಕೆಂಪು ನೀರು ಮಾಡಿಬಿಟ್ಟು ಅದರೊಳಗಡೆ ಹಾಕೋದು ಅಷ್ಟೇ. ಆಮೇಲೆ ಎಲ್ಲಾದರೂ ತೊಗೊಂಡೋಗಿ ಸೈಡಲ್ಲಿ ಚೆಲ್ಬಿಟ್ಟು ಬರೋದು. ಚರಂಡಿಗೆ ಚೆಲ್ಲಿದ್ರೂ ಆಗೋಗುತ್ತೆ. ಆ ಸಾಸಿವೆ ಅದನ್ನೆಲ್ಲ ಅದರೊಳಗಡೆ ಹಾಕಿ ಅದು ಚಟಪಟ ಅಂತ ಅನ್ನಬೇಕು. ಆವಾಗ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಈ ರೀತಿ ಮಾಡಿ ಹಿಂಗೆ ಲಟ್ಕೆ ತೆಗೆಯೋದಷ್ಟೇ. ಇಷ್ಟೇ ಸಿಂಪಲ್ ಪ್ರೋಸೆಸ್ಸು. ನೀವು ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿದ್ರೆ ಈ ಥರ ಎಲ್ಲ ದೃಷ್ಟಿ ತೆಗೆದ್ರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗೆ ವಿಳೆದೆಲೆ ಇದ್ದರೆ ವಿಳೆದೆಲೆಯನ್ನು ಕೂಡ ಅದಕ್ಕೆ ಕಪ್ಪೆಯನ್ನು ಹಚ್ಬಿಟ್ಟು ಅದನ್ನು ಸುಟ್ಟುಬಿಟ್ಟು ಅದು ತುದಿನೇ ಸುಟ್ಬಿಟ್ಟು ನಿವಾಳಿಸಿ ಅದನ್ನು ಕೂಡ ಹಣೆಗೆ ಹಚ್ಚುತ್ತಾರೆ. ಹಾಗೆ ಕೆಂಪು ನೀರನ್ನೆಲ್ಲ ಮಾಡಿ ದೃಷ್ಟಿಯೆಲ್ಲ ತೆಗೆದ್ಮೇಲೆ ಆ ಕೆಂಪು ನೀರನ್ನ ಕೈಗೆ, ಎಡಗೈಗೆ, ಎಡಗಾಲಿಗೆ, ಹಣೆಗೆ ಹಚ್ಕೊಳ್ಳೋದು. ವಿಳೆದೆಲೆ ಸುಟ್ಟು ಅದನ್ನು ಹಚ್ಕೊಳ್ಳೋದು. ಹಾಗೆ ತುಂಬ ದೃಷ್ಟಿಯಾಗಿದೆ, ತುಂಬ ಹುಷಾರಿಲ್ದಂಗೆ ಆಗಿದೆ, ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿರುತ್ತೆ, ರೆಪ್ಪೆ ಎಲ್ಲ ಒಂಥರ ಉದ್ದುದ್ದ ಥರ ಆಗಿಬಿಟ್ಟಿರುತ್ತೆ ಜಾಸ್ತಿ ದೃಷ್ಟಿಯಾದಾಗ. ಆವಾಗ 3 ಥರ ಅನ್ನನೂ ಕೂಡ ಅದರಲ್ಲಿ ನಿವುಳ್ಸಾಕ್ತಾರೆ.
3 ಥರ ಎಲ್ಲ ಅನ್ನನೂ ಕೂಡ ನೀವುಳಿಸಿ ಈ ಥರ ಕೆಂಡನೂ ತೆಗೆದುಬಿಟ್ಟು ನೀವುಳಿಸಿ ಅದರೊಳಗಡೆ ಹಾಕ್ತಾರೆ. ಹಾಗೆ ಹೂವನೂ ಅಷ್ಟೇ 3 ಥರ ಹೂವುಗಳು ಬರುತ್ತಲ್ಲ ಆ ಹೂವನೂ ತೆಗೆದುಬಿಟ್ಟು ನೀವುಳಿಸೆಲ್ಲ ಹಾಕ್ತಾರೆ. ಈ ಥರ ಎಲ್ಲ ದೃಷ್ಟಿ ತೆಗೆಯೋದ್ರಲ್ಲಿ ಒಂದೊಂದು ಥರ ತೆಗಿತಾರೆ ಒಬ್ಬೊಬ್ಬರು. ನಮ್ಮಮ್ಮ ಅಂತೂ ಈ ಥರ ತೆಗಿತಾರೆ. ಇನ್ನು ಹಂಚಿ ಕಡ್ಡಿ ಇರುತ್ತಲ್ಲ, ಹಂಚಿ ಕಡ್ಡಿ ಪೊರ್ಕೆ ಅದರಲ್ಲೂ ಕೂಡ ದೃಷ್ಟಿ ತೆಗೆದು ಅದನ್ನು ಸುಟ್ಟಾಕ್ತಾರೆ. ಆ ಥರನೂ ಮಾಡ್ಬೋದು. ಇನ್ನು ಬರೀ ಜಸ್ಟ್ ಸಾಸಿವೆ ನೀವಳಿಸ್ಬಿಟ್ಟು ಒಲೆಗೆ ಅಥವಾ ಈ ಥರ ಗ್ಯಾಸ್ ಇರುತ್ತಲ್ಲ ಅದರಲ್ಲಿ ಅದ್ರ ಮೇಲೆ ಹಾಕಿ ಚಟ ಅನಿಸಿದ್ರು ಕೂಡ ದೃಷ್ಟಿ ಹೋಗುತ್ತೆ. ಹೀಗೆ ಸುಮಾರು ಥರ ಎಲ್ಲ ದೃಷ್ಟಿಗಳು ತೆಗಿತಾರೆ. ಅಲ್ಲ ಚಿನ್ನಿ, ಅಂದವಾದ ಮುಖ ಅಂತ ಒಪ್ಕೊಂಡ ಅಷ್ಟು ಸಾಕು. ಅಂದವಾದ ಮುಖ ಯಾರು ಚೆನ್ನಾಗಿದೆ ಆ ಕಡೆಯಿಂದ ನಂದು ಚೆನ್ನಾಗಿ ಕಾಣುತ್ತೆ, ಆ ಕಡೆಯಿಂದ ನಿಂದು ಚೆನ್ನಾಗಿರೋದು ನಂದಿಗಿಂತ. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿತ್ತು ನಂದು. ಬಸ್ ಕ್ಯಾಮ್ರಾ ಓಡಿಸಿ ಏನಾದರೂ ಇರಬೇಕು. ಕ್ಯಾಮ್ರಾ ಓಡಿಸು ಚೆನ್ನಾಗಿ ಕಾಣುತ್ತೆ. ಯಾಕೆ ನಿಂದೆಲ್ಲ ಕಾಣ್ತೈತೆ? ಅಲ್ಟ್ರಾ ಎಚ್ ಡಿ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಟ್ರಾ ಎಚ್ ಡಿ ಫ್ರಂಟ್ ಇಲ್ಲ, ಫ್ರಂಟ್ ಇಲ್ವಾ? ಬ್ಯಾಕ್ ಕ್ಯಾಮ್ರಾ ಮಾತ್ರ. ವಾವ್, ಅಲ್ಟ್ರಾ ಎಚ್ ಡಿ ಚೆನ್ನಾಗೈತೆ ಬ್ಯಾಕ್ ಕ್ಯಾಮ್ರಾ. ಬೇಬಿ ನೀಡಿ ನೋಡೋಣ. ಹೌದಾ? ಅಲ್ಟ್ರಾ ಎಚ್ ಡಿ ಚೆನ್ನಾಗೈತೆ. ಫೋಟೋಸ್ ಏನೋ ಚೆನ್ನಾಗಿ ನೈಟ್ ಮೋಡ್ ಇರುತ್ತೆ ಅದರಲ್ಲಿ, ಚೆನ್ನಾಗಿ ಕಾಣುತ್ತಾ? ಅಮ್ಮ ಎದ ಊಟ ಮಾಡು. ಹಾಂ, ಎದ್ದು ಬರ್ರಿ ಸಾಕು. ಯಾಕಪ್ಪ ಕಾಲು ನೋವಾ? ಕಾಲು ಮೇಲೆ ಕೂರಿಸ್ಕೊಂಡಿದ್ಯಾ? ಕಾಲು ನೋವಾ? ಊಟ ಮಾಡ್ಬಿಟ್ಟು ಬೆಳಗ್ಗೆ ಮತ್ತೆ ಎದ್ದಬೇಕು, ಮತ್ತೆ ಓಡಬೇಕು. ನಾಳೆ ಮಧ್ಯಾಹ್ನ ಹೇಳಿದ ಜ್ಞಾನ ಆಯ್ತಾ? ಓಯ್ ಜ್ಞಾನ ಆಯ್ತಾ? ರೇಷನ್ ಕಾರ್ಡ್ ಅವಳಿಗೆ ಎಂಟ್ರಿಗೆ ಹೋಗ್ಬೇಕು. 15 ವರ್ಷ ಆದ್ಮೇಲೆ ರೇಷನ್ ಕಾರ್ಡಿಗೆ ಸೇರಿಸ್ತಾ ಇದ್ದಿಲ್ಲ. ಎಷ್ಟು ಲಾಸ್. ಆ ಲಾಸೆಲ್ಲ ನೀವು ಕಟ್ಕೊಡ್ಬೇಕು ಹೇಳಿದ್ವಿ. ಬೆಂಗಳೂರಿಂದ ಅಲ್ಲಿ ರೇಷನ್ ಕಾರ್ಡಿಗೆ ಎಂಟ್ರಿ ಯಾವಾಗ ನನ್ನ ಪ್ರಾಬ್ಲಮ್ ಅಲ್ಲ, ನೀವು ಸೇರಿಸಿಲ್ಲ. ಬಾಬಾ ಬೇಗ. 10 kg ಅಕ್ಕಿಯಲ್ಲಿ 200 ರೂಪಾಯಿ ಇಂಟು ಎಷ್ಟು ವರ್ಷಕ್ಕೆ ಎಷ್ಟು ದಿವಸ ಆಯಿತು? 15 ವರ್ಷ ಅಂದರೆ ಫಸ್ಟ್ 365ನ ಇಂಟು 15 ಮಾಡಿ ಅದೆಷ್ಟು ಬರುತ್ತೆ ಲೆಕ್ಕ ಹಾಕು ಬಾ ಫಸ್ಟ್.